ದೇಶಾದ್ಯಂತ ಈಗ ನೀಟ್ ಎಕ್ಸಾಮ್ನದ್ದೇ ಸದ್ದು ಗದ್ದಲ. ಪೇಪರ್ ಲೀಕ್ ಆಗಿರೋದ್ರಿಂದ ಅಭ್ಯರ್ಥಿಗಳ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ವಿದ್ಯಾರ್ಥಿಗಳ ಭವಿಷ್ಯವೇ ಬೀದಿಗೆ ಬಿದ್ದಂತಾಗಿದೆ. ಶೀಘ್ರವೇ ಎಕ್ಸಾಮ್ ದಿನಾಂಕ ಅನೌನ್ಸ್ ಮಾಡುವುದಾಗಿ NTA ಹೇಳಿದ್ರು. ಕಷ್ಟಪಟ್ಟು ಓದಿ ಪರೀಕ್ಷೆಗೆ ರೆಡಿಯಾಗಿದ್ದ ವಿದ್ಯಾರ್ಥಿಗಳ ಪಾಡು ಈಗ ಹೇಳತೀರದಂತಾಗಿದೆ. ದೇಶದಲ್ಲಿ ಮತ್ತೆ ನೀಟ್ ಸ್ಕ್ಯಾಮ್, ಎಕ್ಸಾಮ್ ರದ್ದು. ಶೀಘ್ರವೇ ಬದಲಿ ದಿನಾಂಕ ಘೋಷಣೆ ಎಂದ NTA. ನಾನು ಡಾಕ್ಟರ್ ಆಗಬೇಕು, ಜನರ ಸೇವೆ ಮಾಡಬೇಕು ಅಂತ ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೆ ಪ್ರಾಮಾಣಿಕವಾಗಿ ಓದಿದ ಲಕ್ಷಾಂತರ ವೈದ್ಯಕೀಯ ಆಕಾಂಕ್ಷಿಗಳಿಗೆ ಇವತ್ತು ದೊಡ್ಡ ಆಘಾತವೇ ಎದುರಾಗಿದೆ. ಮೇ 3ರಂದು ನಡೆಸಲಾದ ನೀಟ್ UG ಪರೀಕ್ಷೆಯನ್ನ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ NTA ರದ್ದುಗೊಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ರದ್ದುಗೊಳಿಸಿದ್ದು, ಶೀಘ್ರವೇ ಬದಲಿ ದಿನಾಂಕವನ್ನ ತಿಳಿಸುವುದಾಗಿ ಏಜೆನ್ಸಿ ಹೇಳಿದೆ. ನೀಟ್ ಸ್ಕ್ಯಾಮ್ ನಡೆದಿದ್ದು ಹೇಗೆ? ಈ ಕುರಿತು ರಾಜಸ್ಥಾನದ ಸ್ಪೆಷಲ್ ಆಪರೇಷನ್ ತಂಡದಿಂದ ತನಿಖೆ. ಸಂಭಾವ್ಯ ಪ್ರಶ್ನೆ ಪತ್ರಿಕೆಯ ಭಾಗವಾಗಿದ್ದ ಕೈಬರಹದ ಪ್ರಶ್ನೆಗಳ ಸೆಟ್ ಲೀಕ್. ಇನ್ಸ್ಟಾ, ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ಹರಿದಾಟ. ಜೀವಶಾಸ್ತ್ರ, ರಸಾಯನಶಾಸ್ತ್ರ ವಿಷಯದ ಹಲವು ಪ್ರಶ್ನೆಗಳು ಸೋರಿಕೆ. 720 ಅಂಕಗಳಲ್ಲಿ 600 ಅಂಕಗಳ ಮೌಲ್ಯದ ಸುಮಾರು 140 ಪ್ರಶ್ನೆಗಳು ನಿಜವಾದ ಪರೀಕ್ಷೆಯಲ್ಲಿ ಅಚ್ಚರಿಯ ರೀತಿ ಕಾಣಿಸಿಕೊಂಡಿದೆ. ಅಸಲಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಬಹುತೇಕ ಪ್ರಶ್ನೆಗಳು ಹೋಲಿಕೆ. ರಾಜಸ್ಥಾನದಿಂದ ಕೇರಳವರೆಗೂ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ನಂಟು. ಪ್ರೈವೇಟ್ ಮಾಫಿಯಾ ಎಂಬ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸೋರಿಕೆ. 2 ಲಕ್ಷ ರೂಪಾಯಿಯಿಂದ 5 ಲಕ್ಷವರೆಗೂ ಸೇಲ್ ಆಗಿದ್ದ ಪೇಪರ್. ನೀಟ್ ಪರೀಕ್ಷೆ ರದ್ದತಿ ವಿಚಾರ ರಾಜಕೀಯ ವಲಯದಲ್ಲೂ ಭಾರಿ ಸಂಚಲನವನ್ನ ಮೂಡಿಸಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ, ಭ್ರಷ್ಟ ಬಿಜೆಪಿ ಆಡಳಿತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ತ್ಯಾಗ ಮತ್ತು ಕನಸುಗಳನ್ನ ನುಚ್ಚು ನೂರಾಗಿಸಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರೆ NDA ನಾಯಕರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನ್ ಮಾಡೋದು ನಡೀತದ್ರಿ? ಎಷ್ಟು ಸೋರಿಕೆ ಆದ್ರೆ ಏನು, ಲೆಕ್ಕ ಇಲ್ಲ, ಬುಕ್ ಇಲ್ಲ. ಕೇಂದ್ರ ಸರ್ಕಾರ ಏನ್ ಮಾಡಿದ್ರು ಕೂಡ ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ಯಾವ ವಿಚಾರಗಳನ್ನ ಕೇಳಬಹುದು ನೀವು? ಗುಜರಾತ್ ನಲ್ಲಿ ಆಗಿರ್ತಕ್ಕಂಥದ್ದು, UP ನಲ್ಲಿ ಆಗಿರ್ತಕ್ಕಂಥದ್ದು, ಬಿಹಾರ್ ನಲ್ಲಿ ಆಗಿರ್ತಕ್ಕಂಥದ್ದು, ಆಮೇಲೆ ಕೇಂದ್ರ ಸರ್ಕಾರ ನಡೆಸಿರ್ತಕ್ಕಂಥ ಎಲ್ಲಾ ಇವು ಏನು ಎಕ್ಸಾಮಿನೇಷನ್ಸ್ ಇದಾವೆ, ಇವು ಹಲವಾರು ಸಲ ಆಗ್ತಾನೆ ಬಂದಿದಾವೆ. ರೀಡು ಮಾಡಿಕೊಟ್ಟಂತ ವ್ಯಕ್ತಿನ ತಗೊಂಡು KPSC ಚೇರ್ಮನ್ ಮಾಡಿ ಪಬ್ಲಿಕ್ ನಲ್ಲಿ ಯಾವ ಒಂದು ಪೋಸ್ಟ್ಗಳಿಗೆ ಹಣ ನಿಗದಿ ಮಾಡ್ಕೊಂಡು ಬೀದಿನಲ್ಲಿ ಚರ್ಚೆ ನಡೀತು. ಆ ವಾತಾವರಣ ತಂದಂಥವ್ರು ನೀವು. ನಿಮಗೆ ಇವತ್ತು ಎಕ್ಸಾಮ್ಗಳಲ್ಲಿ ಇವತ್ತೇನು ರಾಜಸ್ಥಾನದಲ್ಲಿ ನನಗೂ ಅರ್ಥವಾಗ್ತದೆ, ರಾಜಸ್ಥಾನದಲ್ಲಿ ನೀಟ್ ಎಕ್ಸಾಮ್ ಬರೀತಕ್ಕಂಥ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಒಂದು ಪ್ರಶ್ನೆಗಳಿಗೆ ಏನೊಂದು ಹೊರಗಡೆ ಲೀಕ್ ಆಗಿದೆ. ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋ ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನ ಸರ್ಕಾರದ ಮೇಲೆ ವಹಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಈ ಬಗ್ಗೆ NTA ಹೇಳಿಕೆಯನ್ನ ನೀಡಿದ್ದು, ನೀಟ್ UG 2026 ಪರೀಕ್ಷೆ ಸಮಯದಲ್ಲಿ ಅಕ್ರಮಗಳ ದೂರು ವರದಿಯಾಗಿವೆ. NTA ಮೇ 8ರಂದು ತನಿಖೆಗಾಗಿ ಕೇಂದ್ರ ಸಂಸ್ಥೆಗಳಿಗೆ ವಿಷಯವನ್ನ ಉಲ್ಲೇಖಿಸಿದ್ದು, ಸರ್ಕಾರ ಮತ್ತು NTA ಪರೀಕ್ಷೆಯನ್ನ ಮುಂದುವರಿಸಲು ಸಾಧ್ಯವಿಲ್ಲ ಅಂತ ನಿರ್ಧಾರವನ್ನ ಮಾಡಿದೆ. ಆದ್ದರಿಂದ ಮೇ 3ರಂದು ನಡೆದ ಸಂಪೂರ್ಣ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. ಶೀಘ್ರದಲ್ಲೇ ಅಧಿಕೃತ ವೆಬ್ಸೈಟ್ನಲ್ಲಿ ಪೋಸ್ಟ್ ಮಾಡಲಾಗುತ್ತದೆ ಅಂತ ಹೇಳಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಸಮಗ್ರ ತನಿಖೆಗಾಗಿ ಕೇಂದ್ರ ಸರ್ಕಾರ CBI ತನಿಖೆಗೆ ಆದೇಶಿಸಿದೆ. ಇದರ ನಡುವೆ ದೆಹಲಿಯಲ್ಲಿ NSUI ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದೆ. ನೀಟ್ ಪರೀಕ್ಷೆಯಲ್ಲಿ ಪ್ರಧಾನಿ ರಾಜಿ ಮಾಡಿಕೊಂಡಿದ್ದಾರೆ. ಪತ್ರಿಕೆ ಸೋರಿಕೆ, ಮೋದಿ ಸರ್ಕಾರ ದುರ್ಬಲ ಮತ್ತು ವೈದ್ಯರ ಪದವಿ ಮಾರಾಟಕ್ಕಿದೆ ಅಂತ ಬರೆದಿರುವ ಫಲಕಗಳನ್ನ ಹಿಡಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ರಾಜಸ್ಥಾನದಲ್ಲಿ CBIನಿಂದ ಸುಮಾರು 45 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದ್ದು,
ಈ ಲಿಂಕ್ ಎಲ್ಲೆಲ್ಲಿ ಇದೆ ಅನ್ನೋದರ ಬಗ್ಗೆ ತೀವ್ರ ತನಿಖೆಯನ್ನ ನಡೆಸಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.